Welcome back to my channel. Today's topic elastic collision in one dimension. ನಾವು ಲಾಸ್ಟ್ ಕ್ಲಾಸ್ ಒಳಗೆ ಏನು ಮಾಡಿದ್ದೀರಿ, ಕೊಲಿಜನ್ ಅಂತಂದ್ರೇನು, ಟೈಪ್ಸ್ ಆಫ್ ಕೊಲಿಜನ್ ಆ್ಯಂಡ್ ಅದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಎಲಾಸ್ಟಿಕ್ ಕೊಲಿಜನ್ ಒನ್ ಡೈಮೆನ್ಷನ್. ಎಲಾಸ್ಟಿಕ್ ಕೊಲಿಜನ್ ಅಂತಂದರೆ ನಮ್ಗೆ ಇಫ್ ಟೂ ಬಾಡೀಸ್ ಮೂವಿಂಗ್ ಅಲಾಂಗ್ ದ ಸ್ಟ್ರೇಟ್ ಲೈನ್ ಕೊಲೈಡ್ಸ್ ವಿತ್ ಈಚ್ ಅದರ್ ವಿತೌಟ್ ಎನಿ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ದೆನ್ ಕಂಟಿನ್ಯೂ ಟು ಮೂವ್ಸ್ ಅಲಾಂಗ್ ದ ಸೇಮ್ ಸ್ಟ್ರೇಟ್ ಲೈನ್ ಅಂತಂದರೆ ನಮಗಿಲ್ಲಿ ಈ ಎರಡು ಬಾಡಿ ಒಂದೇ ಆ್ಯಕ್ಸಿಸ್ ಮೇಲೆ ಆ್ಯಕ್ಸಿಸ್ ಮೇಲೆ ಆಗ್ತವೆ, ಎರಡು ಬಾಡಿ ಮೂವ್ ಆಗ್ತಾ ಇದ್ದಾವೆ, M1 M2 A ಆ್ಯಂಡ್ B ಅಂತ ಕನ್ಸಿಡರ್ ಮಾಡೋಣ. M1 ವೆಲಾಸಿಟಿ ಏನೈತಿ U1, M2ದು ವೆಲಾಸಿಟಿ U2. ಅವು ಬಿಫೋರ್ ಕೊಲಿಜನ್. ಇಲ್ಲಿ ಆಫ್ಟರ್ ಕೊಲಿಜನ್ ಆದ ತಕ್ಷಣ ಆಫ್ಟರ್ ಕೊಲಿಜನ್ ಏನಾಗ್ತಾವೆ ರೀ, ಮತ್ತು ಅದೇ ಸ್ಟ್ರೇಟ್ ಲೈನ್ ಒಳಗೆ ಮೂವ್ ಆಗ್ತಾವೆ. ಅವಾಗ ಏನಾಗ್ತದೆ, M1ದು ವೆಲಾಸಿಟಿ V1 ಆಗ್ತದೆ, M2ದು ವೆಲಾಸಿಟಿ V2. ಅದು ಸೇಮ್ ಲೈನ್. ಇದು ಬಿಫೋರ್ ಕೊಲಿಜನ್, ಇದು ಆಫ್ಟರ್ ಕೊಲಿಜನ್, ಇದು ಕೊಲಿಜನ್ ಟೈಮಲ್ಲಿ ವೆಲಾಸಿಟಿನ ನಾವು A ಆ್ಯಂಡ್ B. ಹಂಗೆ ನಾವು A ಆ್ಯಂಡ್ B ಸಪ್ರೇಟ್ ಆಗ್ಬೇಕಂದ್ರೆ ಏನಾಗಬೇಕು, V2ದು ವೆಲಾಸಿಟಿ ಆಬ್ವಿಯಸ್ಲಿ V1 ವೆಲಾಸಿಟಿಗಿನ ಅಂದ್ರೆ V1ಗಿನ ಜಾಸ್ತಿ ಇರಬೇಕಾಗ್ತದೆ. ಈ ಕನ್ಸಿಡರ್ ಟು ಪರ್ಫೆಕ್ಟ್ ಎಲಾಸ್ಟಿಕ್ ಬಾಡೀಸ್ ಮಾಸಸ್ M1 M2 ಮೂವಿಂಗ್ ಅಲಾಂಗ್ ದ ಸೇಮ್ ಸ್ಟ್ರೇಟ್ ಲೈನ್ ವಿತ್ ವೆಲಾಸಿಟಿ U1 U2. ಈ ಟೂ ಬಾಡೀಸ್ ಅಂದ್ರೆ ನಾವು ಒಂದು ಕಂಡೀಷನ್ನ ತೊಗೊಳ್ಬೇಕಾಗ್ತದೆ, ಏನಂತಂದರೆ V2 ಈಸ್ ಗ್ರೇಟರ್ ದೆನ್ ದ V1, ಅಂದರೆ ಅವೆರಡು ಸಪ್ರೇಟಾಗಿ ಮೂವ್ ಆಗಬೇಕಾದಾಗ. ಇನ್ನು ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗೆ ನೋಡಿದ್ದೇವೆ ಕನ್ಸರ್ವೇಷನ್ ಅಂತ, ಮೊಮೆಂಟಮ್ ಕನ್ಸರ್ವೇಷನ್. ನಾ ಅದೇ ಅಪ್ಲೈಯಿಂಗ್ ದ ಮೊಮೆಂಟಮ್ ಕನ್ಸರ್ವೇಷನ್. ಕನ್ಸರ್ವೇಷನ್ ಅಂತಂದ್ರೆ ಅಂದರೆ ಬಿಫೋರ್ ಎನರ್ಜಿ ಈಕ್ವಲ್ಸ್ ಟು ದ ಆಫ್ಟರ್ ಎನರ್ಜಿ. ಬಿಫೋರ್ ಎನರ್ಜಿ ಆಫ್ ದ ಬಿಫೋರ್ ಕೊಲಿಜನ್ ಈಕ್ವಲ್ಸ್ ಟು ದ ಎನರ್ಜಿ ಆಫ್ ದ ಆಫ್ಟರ್ ಕೊಲಿಜನ್. ಅವೆರಡು ಎನರ್ಜಿ ಸೇಮ್ ಇರ್ತವೆ. ದಟ್ ಈಸ್ M1 U1 mass into velocity first particle plus M2 V2 mass of the second particle and velocity equals to M1 V1 after collision plus M2 V2. This is also after collision. ಎರಡರದ್ದು ಬಿಫೋರ್ ಆ್ಯಂಡ್ ಆಫ್ಟರ್ ಎನರ್ಜಿ ಏನಿರ್ತದೆ ಸೇಮ್ ಇರಬೇಕು. ಅದಕ್ಕೆ ಏನು ಕರಿತೀವಿ ನಾವು ಕನ್ಸರ್ವ್ಡ್. ಅದೇ ಥರ ನಾವು ಡೆಫಿನೇಷನ್ ಒಳಗೆ ನೋಡಿದ್ದೇವೆ ವಿತೌಟ್ ಎನಿ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ಅಂದರೆ ವಿತೌಟ್ ಎನಿ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಅಂದ್ರೇನು, ಕೈನೆಟಿಕ್ ಎನರ್ಜಿ ಆಲ್ಸೋ ಕನ್ಸರ್ವ್ಡ್. ನಾವು ಅದನ್ನು ಸಹ ಸಿನ್ಸ್ ದ ಎನರ್ಜಿ ಕೈನೆಟಿಕ್ ಎನರ್ಜಿ ಆಲ್ಸೋ ಕನ್ಸರ್ವ್ಡ್ ಆಫ್ M1 U1 ಸ್ಕ್ವೇರ್ ಆಫ್ M2 U2 ಸ್ಕ್ವೇರ್. ಅಂದರೆ ಆಫ್ಟರ್ ಕೊಲಿಜನ್ M2 V1 ಸ್ಕ್ವೇರ್ ಆಫ್ M2 V2 ಸ್ಕ್ವೇರ್. ಇದು ಅಗೇನ್ ಬಿಫೋರ್, ಇದು ಆಫ್ಟರ್. ಇದು ಸಹ ಬಿಫೋರ್ ಕೊಲಿಜನ್, ಇದು ಸಹ ಆಫ್ಟರ್ ಕೊಲಿಜನ್. ಮೊಮೆಂಟಮ್ ಕನ್ಸರ್ವ್ ಆಯಿತು, ಪ್ಲಸ್ ಇಲ್ಲಿ ಕೈನೆಟಿಕ್ ಎನರ್ಜಿ ಸಹ ಕನ್ಸರ್ವ್ ಆಯಿತು. ಮೊಮೆಂಟಮ್ ಹೆಂಗಂದ್ರೆ P ಈಸ್ ಈಕ್ವಲ್ ಟು M ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳ್ತೀವಿ ನಾವು. ಅದನ್ನು ನಾವು ಮಾಸ್ ಇಂಟು M1 ಒನ್ ಪಾರ್ಟಿಕಲ್ ಸೆಕೆಂಡ್ ಪಾರ್ಟಿಕಲ್ ಈ ಥರದ್ದು ಕನ್ಸಿಡರ್ ಮಾಡಿದ್ವಿ ನಾವಿಲ್ಲಿ. ಫ್ರಮ್ ದ ಇಕ್ವೇಷನ್ 1 ವಿ ಗೆಟ್, ಇಕ್ವೇಷನ್ 1 ಹೇಳ್ತದೆ ರೀ M1 U1 ಆಫ್ ದ ಕೈನೆಟಿಕ್ ಎನರ್ಜಿ ಅಪ್ಲೈಯಿಂಗ್ ದ ಮೊಮೆಂಟಮ್ ಆಫ್ ಕನ್ಸರ್ವ್. ಇದನ್ನು ಜಸ್ಟ್ ಸಪ್ರೇಟ್ ಮಾಡ್ಕೊಳ್ಳೋಣ. M1 ಇರೋದನ್ನು ಒಂದು ಕಡೆ, M2 ಇರೋದನ್ನು ಒಂದು ಕಡೆ. ಯಾವುದು, ಫ್ರಮ್ ದ ಇಕ್ವೇಷನ್ 1ಇಂದ ಮಾಡ್ಕೊಂಡಾಗ M1 U1 ಮೈನಸ್ M1 V1 ಈಕ್ವಲ್ ಟು M2 V2 ಮೈನಸ್ M2 U2. ಈಗ M1 ಕಾಮನ್ ಇರೋದ್ರಿಂದ ನಮಗೆ ಬರೋಂಥದ್ದೇನು U1 ಮೈನಸ್ V1 ಈಕ್ವಲ್ ಟು ಯಲ್ಲಿ ಎರಡು M2 ಕಾಮನ್ ಇದೆ. M2 ಕಾಮನ್ ತೆಕ್ಕೊಂಡಾಗ ನಾವೇನಾಗ್ತದೆ ರೀ V2 ಮೈನಸ್ U2. ದಿಸ್ ಇಸ್ ಇಕ್ವೇಷನ್ ನಂಬರ್ 3 ಅಂತ ಕನ್ಸಿಡರ್ ಮಾಡೋಣ. ಫ್ರಮ್ ದ ಇಕ್ವೇಷನ್ 2 ಅಂದರೆ ಫ್ರಮ್ ಕೈನೆಟಿಕ್ ಎನರ್ಜಿಯಿಂದ ಏನಾಗ್ತದೆ ಸೇಮ್. ಇಲ್ಲಿ ಎಲ್ಲ ಕಡೆ 2 ಇರೋದ್ರಿಂದ 2 ಏನಾಗ್ತದೆ ರೀ, ಗೆಟ್ ಕ್ಯಾನ್ಸಲ್ ಆಗ್ತದೆ ನಮಗೆ. M1 U2 ಮೈನಸ್ V1 ಸ್ಕ್ವಯರ್, U1 ಸ್ಕ್ವಯರ್ ಮೈನಸ್ U1 ಸ್ಕ್ವಯರ್. ಬಿಕಾಸ್ ಕೈನೆಟಿಕ್ ಎನರ್ಜಿ ಅಂತ ಏನು ತೊಗೊತೀವಿ ನಾವು, ಆಫ್ M V ಸ್ಕ್ವಯರ್. V ಸ್ಕ್ವಯರದಲ್ಲಿ V ಏನಾಗ್ತಾ ಇದೆ, U ಆ್ಯಂಡ್ V. U ಸ್ಕ್ವಯರ್ ಮೈನಸ್ V ಸ್ಕ್ವಯರ್ ಆ್ಯಸ್ ಇಟ್ ಈಸ್ M2 ಈಕ್ವಲ್ ಟು V2 ಸ್ಕ್ವಯರ್ ಮೈನಸ್ U2 ಸ್ಕ್ವಯರ್. ಈಗ ಏನು ಮಾಡಬೇಕು, ಡಿವೈಡಿಂಗ್ ದ ಇಕ್ವೇಷನ್ 4 ಆ್ಯಂಡ್ 3. ಇಕ್ವೇಷನ್ 4 ಮತ್ತು 3ನ ಡಿವೈಡ್ ಮಾಡಿದಾಗ M1 U1 ಸ್ಕ್ವಯರ್ ಮೈನಸ್ V1 ಸ್ಕ್ವಯರ್ M1 U1 ಮೈನಸ್ V1 ಈಕ್ವಲ್ ಟು M2 V2 ಸ್ಕ್ವಯರ್ ಮೈನಸ್ U2 ಸ್ಕ್ವಯರ್ ಡಿವೈಡ್ ಬೈ M2 V2 ಮೈನಸ್ U2. ಹಾಗೆ ನಾವಿಲ್ಲಿ U1 ಮೈನಸ್ V1 ಆಯ್ತು ಅಂದರೆ ಡೈರೆಕ್ಟ್ ಕ್ಯಾನ್ಸಲ್ ಮಾಡೋಕ್ಕೆ ಬರೋಲ್ಲ. ಬಟ್ ನಾವಿಲ್ಲಿ A ಸ್ಕ್ವಯರ್ ಮೈನಸ್ B ಸ್ಕ್ವಯರ್ ಫಾರ್ಮುಲನ ಅಪ್ಲೈ ಮಾಡಬೇಕಾಗ್ತದೆ. A ಸ್ಕ್ವಯರ್ ಮೈನಸ್ B ಸ್ಕ್ವಯರ್ ಏನಂತ ಬರ್ತೀವಿ, U1 V1 ಇಂಟು U1 ಪ್ಲಸ್ V1. ಇವೆರಡನ್ನು ಮತ್ತೆ ಮಲ್ಟಿಪಲ್ ಮಾಡಿದಾಗ ನಮ್ಗೆ ಸೇಮ್ ಈ ಇಕ್ವೇಷನ್ ಬರ್ತದೆ ಇಲ್ಲಿ, ಹೌದಾ. ಅದೇ ಥರ V2 ಮೈನಸ್ U2 ಸ್ಕ್ವಯರ್, ದಟ್ ಈಸ್ V2 ಮೈನಸ್ U2 V1 ಪ್ಲಸ್ U2 ಸ್ಕ್ವಯರ್.
ಈಗ ಏನಾಗ್ತದೆ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ m1 u1 ಸ್ಕ್ವಯರ್ ಮೈನಸ್ v2 ಸ್ಕ್ವಯರ್ ಇದ್ದಲ್ಲಿ u1 ಮೈನಸ್ v1 ಪ್ಲಸ್ u1 ಪ್ಲಸ್ v1 ಕೆಳಗಡೆ m1 ಗೆಟ್ ಕ್ಯಾನ್ಸಲ್ ಆಗ್ತದೆ, u1 ಪ್ಲಸ್ u1 ಗೆಟ್ ಕ್ಯಾನ್ಸಲ್ ಆಗ್ತದೆ. ಅದೇ ಥರ ಇಲ್ಲಿ m2 ಗೆಟ್ ಕ್ಯಾನ್ಸಲ್ ಆಗ್ತದೆ, v2 u ರೇಸ್ u2 v2 ಕ್ಯಾನ್ಸಲ್, ರಿಮೈನಿಂಗ್ ಏನು ಉಳಿತದೆ ನಮಗೆ u1 ಪ್ಲಸ್ v1 v2 ಪ್ಲಸ್ u2. ನಿಮ್ಗೆ ಸಾಕಷ್ಟು ಬುಕ್ಗಳಲ್ಲಿ ಏನು ಮಾಡ್ತಾರೆ, ಇದು ಇಕ್ವೇಷನ್ ಡೈರೆಕ್ಟ್ ಕೊಡ್ತಾರೆ, ಈ ಥರ ಸಿಂಪ್ಲಿಫೈ ಮಾಡ್ಕೊಂಡು ಕೊಡೋಂಗಿಲ್ಲ. ಆ ಟೈಮಲ್ಲಿ ನೀವು ಇದು ಮೈನಸ್ ಇರ್ತಕ್ಕಂಥದ್ದು ಪ್ಲಸ್ ಹೆಂಗೆ ಬಂತು ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಅದೇನಾಗ್ತದೆ ನಮ್ಗೆ ಯಾವಾಗ ನಾವು ಯು ಸ್ಕ್ವಯರ್ ಮೈನಸ್ ವಿ ಸ್ಕ್ವಯರ್ನ ಸ್ಪ್ಲಿಟ್ ಮಾಡ್ಕೊಂಡಾಗ ಅದೇನಾಗ್ತದೆ ಎ ಮೈನಸ್ ಬಿ ಎ ಪ್ಲಸ್ ಬಿ ದಿಟ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಈ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡು ನಾವು ಸಾಲ್ವ್ ಮಾಡಿರ್ತಕ್ಕಂಥದ್ದು. ಈಗ ಮತ್ತೆ u1 v1 ಎರಡನ್ನೂ ಸಪ್ರೇಟ್ ಮಾಡೋಣ. u1 ಮೈನಸ್ u2 ಇದು ಈ ಸೈಡ್ ಬಂದಾಗ v2 ಮೈನಸ್ v1. ದಿಸ್ ಈಸ್ ಇಕ್ವೇಷನ್ ನಂಬರ್ 5. ಈ ನೋಡ್ರಿ u1 ಮೈನಸ್ u2 v2 ಮೈನಸ್ v1 ಇದೇನು ಹೇಳ್ತಾ ಇದ್ದಾರೆ, ದಿಸ್ ಇಂಪ್ಲೈಸ್ ದಟ್ ದ ರಿಲೇಟಿವ್ ವೆಲಾಸಿಟಿ ಅಪ್ರೋಚಸ್ ಬಿಫೋರ್ ಕೊಲಿಜನ್ ಈಸ್ ಈಕ್ವಲ್. ರಿಲೇಟಿವ್ ವೆಲಾಸಿಟಿ ಬಗ್ಗೆ ಹೇಳ್ತದೆ. ಬಿಫೋರ್ ಅಪ್ರೋಚಿಂಗ್ ದ ಕೊಲಿಜನ್ ಅಂದರೆ ಕೊಲಿಜನ್ ಆಗಲಿಕ್ಕಿಂತ ಮುಂಚೆ ಈ ವೆಲಾಸಿಟಿ ಇರ್ತಲ್ಲ, ದಟ್ ಈಸ್ ಈಕ್ವಲ್ ಟು ದ ರಿಲೇಟಿವ್ ವೆಲಾಸಿಟಿ ಆಫ್ ದ ಸೆಪರೇಷನ್ ಆಫ್ಟರ್ ಕೊಲಿಜನ್. ಅಂದರೆ ಆಫ್ಟರ್ ಕೊಲಿಜನ್ ಆಗಿ ಒಂದು ಸೆಪ್ರೇಟ್ ಆಗ್ತಾಯಿಲ್ಲ ನಮಗಿಲ್ಲಿ. ಆಫ್ಟರ್ ಕೊಲಿಜನ್ ಏನಿತ್ತು ಸೆಪ್ರೇಟ್ ಮೂವ್ ಆಕತ್ತವೆ ಎರಡು ಅಲಾಂಗ್ ವಿತ್ ವೆಲಾಸಿಟಿ v1 v2. ಈ ಸಮಯದಲ್ಲಿರ್ತಕ್ಕಂಥ ವೆಲಾಸಿಟಿ ಏನಿದೆ ದಟ್ ಈಸ್ ಈಕ್ವಲ್ ಅಂತ ಹೇಳ್ತಾರೆ. ಅಂದರೆ ಬಿಫೋರ್ ವೆಲಾಸಿಟಿ ಆಫ್ ದ ಬಿಫೋರ್ ಕೊಲಿಜನ್ ಆ್ಯಂಡ್ ವೆಲಾಸಿಟಿ ಆಫ್ ಆಫ್ಟರ್ ಕೊಲಿಜನ್ ಎರಡೂ ಸಹ ನಮ್ಗೆ ಈಕ್ವಲ್ ಆಗಿರ್ತದೆ. ಈಗ ಫ್ರಮ್ ದ ಇಕ್ವೇಷನ್ 2 ವಿ ಗೆಟ್ v2 ಈಕ್ವಲ್ ಟು u1 ಮೈನಸ್ u2 ಪ್ಲಸ್ v. ಜಸ್ಟ್ ನಾವು ಇಕ್ವೇಷನ್ 5ನ ಸಿಂಪ್ಲಿಫೈ ಮಾಡಿವಿ, ಅಂದರೆ ನಮಗೆ ಬೇಕಾಗಿರೋದು v2, ಇದು ಹೊರಗಡೆ ತೊಗೊಂಡಾಗ ಏನಾಗ್ತದೆ ಮೈನಸ್ v1 ಇರೋದು ಪ್ಲಸ್ v1 ಆಗ್ತದೆ. ಸಬ್ಸ್ಟಿಟ್ಯೂಟಿಂಗ್ v2 ಇನ್ ಇಕ್ವೇಷನ್ ನಂಬರ್ 1. ಇಕ್ವೇಷನ್ ನಂಬರ್ 1 ಏನಾಗ್ತದೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ m1 u1 ಪ್ಲಸ್ m2 u2 m1 v1 ಪ್ಲಸ್ m2 v2. ಈ v2 ಇದ್ದಲ್ಲಿ ಏನು ಮಾಡ್ಬೇಕು ನಾವು ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗ್ತದೆ ರೀ m1 v1 m2 u2 m1 v1 ಪ್ಲಸ್ m2 u1 ಮೈನಸ್ u2 ಪ್ಲಸ್ v1. ಜಸ್ಟ್ ನಾವು ಮಲ್ಟಿಫಿಕೇಷನ್ ಮಾಡಿ ಅದನ್ನು ಸಪ್ರೇಷನ್ ಮಾಡಿದಾಗ ಏನಾಗ್ತದೆ ನಾವು ಅಂದರೆ ಇಕ್ವೇಷನ್ ಬ್ಯಾಲೆನ್ಸ್ ಮಾಡಿದಾಗ m1 m2 u1 ಟು m2 u2 ಪ್ಲಸ್ m1 ಪ್ಲಸ್ m2 v1. ನಮಗೆ ಬೇಕಾಗಿರೋದೇನು v1. ಹಂಗಾಗಿ ನಾವು v1 ಔಟ್ಸೈಡ್ ತೊಗೊಂಡ್ರೆ m1 ಮೈನಸ್ m2 ಇಂಟು u1 m1 ಪ್ಲಸ್ m2 ಪ್ಲಸ್ 2m2 u2 ದಿಸ್ ಇಸ್ v1. ಅದೇ ಥರ ನಾವು ಇಕ್ವೇಷನ್ 5 ಒಳಗಡೆ 1 ಔಟ್ಸೈಡ್ ತೊಗೊಂಡ್ರೆ v2 ಮೈನಸ್ u1 ಪ್ಲಸ್ u2 ಆಗ್ತದೆ ನಮಗೆ. ಜಸ್ಟ್ ಸಿಂಪ್ಲಿಫಿಕೇಷನ್ ಮಾಡಿದೆ ಆವಾಗ ಏನಾಗ್ತದೆ ಸೇಮ್ ಇಕ್ವೇಷನ್ v2 ಈಸ್ ಈಕ್ವಲ್ ಟು m2. ಇಲ್ಲಿ ನೋಡ್ರಿ m1 ಬಂದಿತ್ತು, v1 ಇದ್ದಾಗ m1 ಮೈನಸ್ m2, ಇಲ್ಲಿ m2 ಮೈನಸ್ m1 u2, ಇಲ್ಲಿ u1 ಇದೆ, ಇಲ್ಲಿ u2 ಬರ್ತದೆ. ಜಸ್ಟ್ ನಿಮಗೆ ನೆನಪಿಟ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ಟು m1 ಇಲ್ಲಿ m2 ಇದೆ m1 m2 u2 u1 ಅಂದರೆ ಇಲ್ಲಿ ಬಂದಿರತಕ್ಕಂಥ ಜಸ್ಟ್ ಅಪೋಸಿಟಾಗಿ ಬರ್ತದೆ ನಮಗೆ m1 ಪ್ಲಸ್ m2 ಎರಡು ಕಡೆಯೂ ಸೇಮ್ ಇರ್ತದೆ. ದಿಸ್ ಈಸ್ ದ ಇಕ್ವೇಷನ್ ನಂಬರ್ ಎಲಾಸ್ಟಿಕ್ ಕೊಲಿಜನ್ ಇನ್ 1 ಡೈಮೆನ್ಷನ್. ಅದು 1 ಡೈಮೆನ್ಷನಲ್ ಇದ್ದಾಗ ಏನಾಯಿತು ಅನ್ನೋದನ್ನು ಇದೇ ರೀತಿ ನಾವು ಇಕ್ವೇಷನನ್ನು ಇನ್ಎಲಾಸ್ಟಿಕ್ ಕೊಲಿಜನ್ನು ಡಿರೈವ್ ಮಾಡಬೇಕು. ಇನ್ಎಲಾಸ್ಟಿಕ್ ಕೊಲಿಜನ್ 1 ಡೈಮೆನ್ಷನ್, ಆಮೇಲೆ ಎಲಾಸ್ಟಿಕ್ ಕೊಲಿಜನ್ ಇನ್ 2 ಡೈಮೆನ್ಷನ್ ಆ್ಯಂಡ್ 3 ಡೈಮೆನ್ಷನ್. ನಿಮ್ಗೆ ಎಕ್ಸಾಮಲ್ಲಿ ಕೇಳಿದಾಗ ಇವೆರಡು ಫಾರ್ಮುಲಾನ ಕೇಳ್ಬೋದು. ಇನ್ ಕೇಸ್ v1 ಆಫ್ಟರ್ ಕೊಲಿಜನ್ ವೆಲಾಸಿಟಿ ಫಸ್ಟ್ ಪಾರ್ಟಿಕಲ್ ವೆಲಾಸಿಟಿ ಏನಾಗಿರ್ತದೆ, ಆಫ್ಟರ್ ಕೊಲಿಜನ್ ಸೆಕೆಂಡ್ ಪಾರ್ಟಿಕಲ್ದು ವೆಲಾಸಿಟಿ ಏನಾಗಿರ್ತದೆ ಅಂತ ಕ್ವಶನ್ನ ಕೇಳ್ಬೋದು, ಅಥವಾ ಇವೆರಡರ ಮೇಲೆ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸನ್ನು ಕೊಡ್ಬೋದು. ಥ್ಯಾಂಕ್ ಯು.